Welcome to Unique Wealth. Nifty Technical Analysis ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಜೂನ್ 24 ಮಾರ್ಕೆಟ್ ಎಕ್ಸ್ಪೈರಿ ಇತ್ತು, ಮಂತ್ಲಿ ಎಕ್ಸ್ಪೈರಿ ಹಾಗೆ ವೀಕ್ಲಿ ಎಕ್ಸ್ಪೈರಿ. ತುಂಬಾ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಮಾರ್ಕೆಟ್ ಹೇಗೆಲ್ಲ ಟ್ರೇಡ್ ಆಗುತ್ತೆ ಅಂತ, ಕರೆಕ್ಟ್ ಅಲ್ವಾ? ಎಸ್, ಇವತ್ತು ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಒಂದು ಓವರ್ ವ್ಯೂ ನೋಡೋಣ. ಹಾಗೆ ಇವತ್ತಿನ ಬೇಸಿಸ್ ಮೇಲೆ ಮಾರ್ಕೆಟ್ ಜೂನ್ 25ಗೆ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ, ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡ್ಕೊಳಕ್ ಹೋಗೋಣ. ಫಸ್ಟ್ ನಾವು ನೋಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ, ಏನೇ ಒಂದು ಸಕ್ಸಸ್ ಆಗ್ಲಿ, ಯಾವ್ದೇ ಒಂದು ಪ್ರಾಜೆಕ್ಟ್ ಆಗ್ಲಿ, ಯಾವ್ದೇ ಒಂದು ಜಾಬ್, ವರ್ಕ್, ಎಜುಕೇಶನ್ ಏನೇ ಒಂದು ಮಾಡ್ಬೇಕಂದ್ರೆ, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಪ್ರಿಪರೇಷನ್ ಜೊತೆಗೆ ಆಕ್ಷನ್ ಮಾಡ್ಕೊಂಡಿರ್ಬೇಕು. ಸಮ್ಟೈಮ್ಸ್ ನೀವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ, ಆಕ್ಷನ್ ತಗೊಂಡಿಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ. ಪ್ರಿಪರೇಷನ್ ಆಕ್ಷನ್ ಎರಡೂ ತಗೊಂಡಿದ್ದೀರಾ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಕರೋನಾ ಬಂತು, ನೀವು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಾ, ಆಕ್ಷನ್ ತಗೊಳಕ್ಕೂ ರೆಡಿ ಇದ್ದೀರಾ, ಬೈ ಮಿಸ್ಟೇಕ್ ಆಗಿ ಮಾರ್ಕೆಟ್ ಅಲ್ಲಿ ಸೊ ನಿಮ್ಗೆ ಕರೋನಾ ಟೈಮ್ ಅಲ್ಲಿ ಎಕ್ಸಾಮ್ ಇಲ್ಲ, ಸ್ಕಿಪ್ ಆಯ್ತಾ, ಫೀಲ್ ಮಾಡ್ಬೇಕಾ? ಹಾಗೆ ಮಾರ್ಕೆಟ್ ಅಲ್ಲಿ ಒನ್ ಟೈಮ್ ಮುಂಚೆ ನೀವು ಅನಾಲಿಸಿಸ್ ಮಾಡಿ ಇಟ್ಕೊಳ್ಬೇಕು. ಅಪ್ ಆದ್ರೆ ಏನ್ ಮಾಡ್ಬೇಕು, ಡೌನ್ ಬಂದ್ರೆ ಏನ್ ಮಾಡ್ಬೇಕು, ಮಾರ್ಕೆಟ್ ಮೂಮೆಂಟಮ್ ಆದಾಗ ಹೇಗ್ ಹಣ ಮಾಡ್ಬೇಕು ಅನ್ನೋದನ್ನ ಪ್ಲಾನಿಂಗ್ ಅಂತ ಕರಿತೀವಿ. ಅದನ್ನ ನೀವು ಅನಾಲಿಸಿಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಆಪರ್ಚುನಿಟಿ ಬಂದಾಗ ಆಕ್ಷನ್ ತಗೊಳಕ್ಕೆ ರೆಡಿ ಇರ್ಬೇಕು. ಹಾಗಾದ್ರೆ ಯಾಕೆ ಇದೆಲ್ಲ ಹೇಳ್ತಾ ಇದೀವಿ, ಏನದು ಅಂತ ನೋಡೋಣ. ಫಸ್ಟ್ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡೋಣ. ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆಲ್ರೆಡಿ ಲಾಸ್ಟ್ ವಿಡಿಯೋನ ಒಂದು ಕನ್ಕ್ಲೂಷನ್ ಪಾರ್ಟ್ ಆಗಿರೋದ್ರಿಂದ ಲಾಸ್ಟ್ ವಿಡಿಯೋನ ಇನ್ನೊಂದ್ಸರಿ ನೋಡಿದಾಗ ನಿಮ್ಗೆ ಏನೇನ್ ಲೆವೆಲ್ಸ್ ಕೊಟ್ಟಿದೆ, ಏನ್ ಮಾತಾಡಿದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಯಾರು ನೋಡ್ತಾ ಇರೋದಾದ್ರೆ ಈ ವಿಡಿಯೋನ ಪ್ಲೀಸ್ ಆ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ 15,660 15,710 ಇದನ್ನ ಒಂದು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಒನ್ಸ್ ಮಾರ್ಕೆಟ್ 710 ಬ್ರೇಕ್ ಆಯ್ತು ಅಂದ್ರೆ ಕಂಫರ್ಟ್ ಆಗಿ 810 ವರೆಗೂ ಹೋಗುತ್ತೆ, ಆರಾಮಾಗಿ ಬೈ ಮಾಡ್ಬೋದು ಅಂತ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬರೋದಾದ್ರೆ ಇನ್ನು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೆಲವೊಂದು ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ 34,450 ಇಂದ 34,650 ಅನ್ನೋದು ಸೈಡ್ ವೇಸ್ ಆಗುತ್ತೆ. 34,650 ಬ್ರೇಕ್ ಆಯ್ತು ಅಂದ್ರೆ 34,900 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ. 35,100 ಹತ್ರ ಮಾರ್ಕೆಟ್ ಬಂದು ಸ್ಟಾಪ್ ಆಗುತ್ತೆ. ಆ ಪಾಯಿಂಟ್ ಇಸ್ ವೆರಿ ವೆರಿ ಸಮ್ ಕ್ರಿಟಿಕಲ್ ಪಾಯಿಂಟ್ ಅಂತ. 34,900 ಇಂದ 35,100. ಅದೇ ತರ ನಿಫ್ಟಿಯಲ್ಲೂ ನಾವು ಒಂದು ಪಾಯಿಂಟ್ ನಾವು ಮಾತಾಡಿದ್ವಿ. ನಿಫ್ಟಿಯಲ್ಲಿ ಯಾವಾಗ ಮಾರ್ಕೆಟ್ ಅಲ್ಲಿ 15,710 ಬ್ರೇಕ್ ಆಯ್ತು ಅಂದ್ರೆ 810 ಕಂಫರ್ಟ್ ಆಗಿ ಮೂವ್ ಆಗುತ್ತೆ, ಬೈ ಮಾಡ್ಕೊಳ್ಳಿ. 810 ಬಂದಾಗ ಮಾರ್ಕೆಟ್ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ, ಮೂವ್ಮೆಂಟಮ್ ಕೊಡೋದಿಲ್ಲ, ಅಲ್ಲಿ ಸ್ವಲ್ಪ ವಾಚ್ ಮಾಡ್ಬೇಕಾಗತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಾವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಮಿನಿಮಮ್ ರಿಸ್ಕ್ ತಗೊಂಡು ಒಂದು ಟ್ರೇಡ್ ನ ಯಾರೆಲ್ಲ ಡಿಸಿಷನ್ ತಗೊಳ್ಬೇಕು ಅಂತಿದ್ದೀರಾ ಅಂತ ಎರಡು ಸ್ಟ್ರೈಕ್ ಪ್ರೈಸ್ ಕೊಟ್ಟಿದ್ವಿ. ಆಬ್ವಿಯಸ್ಲಿ ಬಿಫೋರ್ 10 o'clock ಒಳಗಡೆ 34,300 ಬಂದ್ರೆ ಏನ್ ಮಾಡ್ಬೇಕು ಅಂತ, ಹಾಗೆ ಮಾರ್ಕೆಟ್ ಅಲ್ಲಿ ಆಫ್ಟರ್ 2 PM ಬಂದ್ರೆ ಏನ್ ಮಾಡ್ಬೇಕು ಅಂತ, ಇದೆಲ್ಲ ಏನಾಗಿದೆ ಅಂತ ಒಂದ್ಸರಿ ನೋಡ್ಕೊಂಡ್ ಬರೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ನಾವು ನಿಫ್ಟಿ ನೋಡೋಣ. ನಿಫ್ಟಿಯಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ 15,660 ಇಂದ 15,710. ಆದ್ರೆ ಇವತ್ತು ಮಾರ್ಕೆಟ್ ಜೂನ್ 23rd ಕ್ಲೋಸಿಂಗ್ ಬೇಸಿಸ್ ಮೇಲೆ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ 15,710 ಇತ್ತು. ಹಾಗಾಗಿ ನಾವು ಸಪೋರ್ಟ್ ಕಡೆ ಯೋಚನೆ ಮಾಡಂಗಿಲ್ಲ. ಒಂದ್ಸರಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 710 ಇಂದ ಕಂಫರ್ಟ್ 810 ಅಂತ ಡಿಸ್ಕಸ್ ಮಾಡಿದ್ವಿ. ಬಿಟ್ವೀನ್ ನಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು 17,676 ನೋಡಿ, 15,760 ಅಲ್ಲೊಂದು ರೆಸಿಸ್ಟೆನ್ಸ್ ಇತ್ತು. ಅಗೇನ್ ಅಲ್ಲಿನ ಮಾರ್ಕೆಟ್ 810 ಬಂತು. ವೆರಿ ಕಂಫರ್ಟ್ ಆಗಿ ಮಾರ್ಕೆಟ್ ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ಈ ಲೋನ್ ಎಲ್ಲೂ ಬ್ರೀಚ್ ಮಾಡಿದ್ರೆ ನೀಟಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಅರೌಂಡ್ 100 ಪಾಯಿಂಟ್ ಅಂತ ಹೇಳ್ಬೋದು. ಇದು ನಿಫ್ಟಿಯಲ್ಲಿ ಗುಡ್ ಮೂಮೆಂಟಮ್ ಅಂತ ಕೊಟ್ಟಿದೆ. ಇನ್ನು ಇವತ್ತು ಓವರ್ ಆಲ್ ಡೇ ಮಾರ್ಕೆಟ್ ನೋಡೋದಾದ್ರೆ ಏನೊಂದು ಮಾರ್ಕೆಟ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಮೇಲ್ಗಡೆ ಓಪನ್ ಆಯ್ತು 15,710 ಇಂದ. ಅದಾದ್ಮೇಲೆ ಯಾವುದೇ ಒಂದು ಪಾರ್ಟ್ ಅಲ್ಲೂ ಮಾರ್ಕೆಟ್ ಡೇ ಲೋನ್ ಆಗ್ಲಿ ಅಥವಾ ಲೋನ್ ಬ್ರೇಕ್ ಮಾಡುವಂತ ಸಿನಾರಿಯೋ ಬರಲಿಲ್ಲ. ಸೊ ಎಲ್ಲೂ ಮಾರ್ಕೆಟ್ ಟ್ರೈವ್ ಆಗ್ಲಿಲ್ಲ. ಅಲ್ಲಿಂದ ಕನ್ಸಿಸ್ಟೆನ್ಸ್ ಮೂವ್ ಆಗಿ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ 15,760 ಹತ್ರ ಬಂದು ಮಾರ್ಕೆಟ್ ಸ್ಟಾಪ್ ಆಯ್ತು. ಏನಾದ್ರು ಬ್ರೇಕ್ ಆದ್ಮೇಲೆ 810 ಆದ್ಮೇಲೆ ನೋಡಿ ಮಾರ್ಕೆಟ್ ಫುಲ್ ಅಲ್ಲೇ ಸ್ಟಾಪ್ ಆಗೋಯ್ತಾ, ಅಲ್ಲಿಂದ ಮೂಮೆಂಟಮ್ ಬರಲಿಲ್ಲ. ನಿಫ್ಟಿ ಓವರ್ ಆಲ್ ಇವತ್ತು ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಅಂತ ಹೇಳ್ಬೋದು. ಯಾವುದೇ ಒಂದು ರೇಂಜ್ ಬಂದಲು ಮಾರ್ಕೆಟ್ ಮ್ಯಾಕ್ಸಿಮಮ್ ಸ್ಟಕ್ ಆಗ್ಲಿಲ್ಲ. ನೋಡಿ 50-50 ಇದೆ ಕಾಣಿಸ್ತಾ ಇದೆ. ಫಸ್ಟ್ 710 ಇಂದ 760 50% ಆಫ್ ದ ಮಾರ್ಕೆಟ್, 760 ಇಂದ 810 50% ಆಫ್ ದ ಮಾರ್ಕೆಟ್. ಈಗ ನಾವೇನ್ ಕನ್ಕ್ಲೂಷನ್ ತಗೊಳ್ಬೇಕು ಏನು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಇನ್ನು ನಿಫ್ಟಿ ಕಡೆ ಬರೋದಾದ್ರೆ ಇವತ್ತು ನಾವು ಯಾರೆಲ್ಲ ಮಾರ್ಕೆಟ್ ಅಲ್ಲಿ ನಿಫ್ಟಿಯಲ್ಲಿ ನಾವು ಕೊಡೋದಾದ್ರೆ ಕೆಲವೊಂದು ಟ್ರೇಡ್ಸ್ ನ ಮಾತ್ರ ಇನಿಶಿಯೇಟ್ ಮಾಡಿದ್ವಿ. ಬ್ರೇಕ್ ಟೈಮ್ ಅಲ್ಲಿ ಅಂದ್ರೆ ಲೈವ್ ಸೆಷನ್ ಆಗ್ಬೇಕಾದ್ರೆ ಒಂದು ಅಪ್ಡೇಟ್ ಕೊಡ್ತೀವಲ್ಲ ಯೂಶಲಿ 11:30ಗೆ. ಸೊ ಅವಾಗ ಇವತ್ತು ನಾವೇನ್ ಮಾಡಿದ್ವಿ, ಫುಲ್ ಡೇ ಲೈವ್ ಸೆಷನ್ ಇದ್ದಿದ್ದರಿಂದ ನಾವೇ ಲೈವ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಟ್ರೇಡ್ ಮಾಡಿಸ್ತಾ ಇದ್ವಿ. SMS ಕೊಟ್ಟವ್ರಿಗೆ ಎರಡೇ SMS ಕೊಟ್ಟಿದ್ವಿ ಇವತ್ತು. ಒಂದು 0 to hero ಅಂತ ಕೊಟ್ಟಿದ್ವಿ, ಅದರಲ್ಲಿ ಮನಿ ಡಬಲ್ ಆಯ್ತು. ಟೆಲಿಗ್ರಾಮ್ ಅಲ್ಲೂ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಟೆಲಿಗ್ರಾಮ್ ಅಲ್ಲೂ ಕೊಟ್ಟಿದ್ದೆ, ಕಾಣಿಸ್ತಾ ಇದೆಯಾ? 6 rupees ಕೊಟ್ಟಿದ್ವಿ, ಅರೌಂಡ್ 12 to 18 ಅಂತ 12 rupees ಮೂವ್ ಆಯ್ತು. ಅದನ್ನ ನಾವು ಕೊಟ್ಟಿದ್ವಿ. ಇನ್ನು
ಲೈವ್ ಅಲ್ಲಿ ಸೆಷನ್ ಅಲ್ಲಿ SMS ಮಾಡ್ಬೇಕಾದ್ರೆ 24 ಕಾಲ್ ಎಂಟ್ರಿ ಪುಟ್ ಎಂಟ್ರಿ ಬರ್ಲಿಲ್ಲ. ಇನ್ನು ಕಾಲ್ ಕಡೆ ನೋಡೋದಾದ್ರೆ ಜಸ್ಟ್ 30 rupees ಎಂಟ್ರಿ ಕೊಟ್ಟಿದ್ವಿ, 30 ಇಂದ 35 ಹೋಗಿ ಸ್ಮಾಲ್ SL ಒಂದು 5 to 6 rupees SL ಆಯ್ತು. ಇನ್ನು ಲೈವ್ ಸೆಷನ್ ಅಲ್ಲಿ ನೋಡೋದಾದ್ರೆ ಬಿಕಾಸ್ ಯಾಕೆ ಹಿಂಗ್ ಆಯ್ತು ಅಂದ್ರೆ ನಿಫ್ಟಿ ನೋಡಿ ಅಪ್ ಡೌನ್ ಇದೆಯಾ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಆಪ್ಷನ್ ಟ್ರೇಡ್ ಅಂದ್ರೆ ಏನು ಅಂತ. ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗಿದೆ ಅಂತ ಹೇಳಿದ್ರು. ನಾವು ಬಿಸ್ನೆಸ್ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾವುದೇ ಒಂದು ವಸ್ತುನ ನಾನು 100 ರೂಪಾಯಿಗೆ ತಗೊಂಡು ನಾನು 120 ರೂಪಾಯಿವರೆಗೂ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದ್ರೆ ಇಲ್ಲಿ ನಮಗೆ ಈ 100 ಇಂದ 120 ಬಿಟ್ವೀನ್ ಇರೋದನ್ನ ಪ್ರಾಫಿಟ್ ಮಾರ್ಜಿನ್ ಅಂತ ಕರಿಬಹುದು. ಆದ್ರೆ ಆಸ್ ಅ ಬಿಸ್ನೆಸ್ ಅಲ್ಲಿ ನೀವು ಪ್ರಾಫಿಟ್ ಮಾರ್ಜಿನ್ ಮ್ಯಾಕ್ಸಿಮಮ್ ಏನಿದೆ ಮಾರ್ಕೆಟ್ ಪ್ರೈಸ್ 120 ಅಂದ್ರೆ ನಾನು 130 ತಗೊಂಡ್ರೆ ಏನ್ ಪ್ರಾಫಿಟ್ ಮಾಡಕ್ಕಾಗತ್ತೆ? ಕರೆಕ್ಟ್ ಅಲ್ವಾ? ಈ ಪ್ರಾಫಿಟ್ ಮಾರ್ಜಿನ್ ಮ್ಯಾನೇಜ್ ಆಗ್ಬೇಕಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಅದನ್ನ ಪ್ರೀಮಿಯಂ ಅಂತ ಕರಿತೀವಿ. ಅದು ಇವತ್ತು ಮಾರ್ಕೆಟ್ ಅಲ್ಲಿ ಮ್ಯಾನೇಜ್ ಆಗೋದಕ್ಕೆ ಹೈ ಫ್ಲಕ್ಚುಯೇಷನ್ ಆಯ್ತು. ಹಾಗಾಗಿ ಯಾವುದೇ ಒಂದು ಪಾರ್ಟ್ ಅಲ್ಲೂ ಗುಡ್ ಪ್ರಾಫಿಟ್ ಅಂತ ಬರ್ಲಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವತ್ತು ನಾವೇನ್ ಮಾಡಿದ್ವಿ ಲೈವ್ ಸೆಷನ್ ಅಲ್ಲಿ ಇದ್ರಿಂದ ಸ್ಮಾಲ್ ಪ್ರಾಫಿಟ್ ನ ಇನ್ ಟೈಮ್ ಅಲ್ಲಿ ಬುಕ್ ಮಾಡ್ಸಕ್ಕಾಯ್ತು. 15,800 ಕೊಟ್ಟು ಒಂದ್ ಪಾರ್ಟ್ ಅಲ್ಲಿ 25 ಇಂದ 51 ಅಂದ್ರೆ ಕ್ಯಾಪಿಟಲ್ ಡಬಲ್. ಅದೇ ತರ ಇಲ್ಲಿ 60 ಇಂದ 91 ಸೊ ಕ್ಯಾಪಿಟಲ್ 50% ಅಪ್ರಿಶಿಯೇಟ್ ಆಯ್ತು. ಅಗೇನ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಅರೌಂಡ್ 250 ಅಲ್ಲಿ ಮತ್ತೆ 54 ರೂಪಾಯಿಂದ 71 ವರೆಗೂ ಒಂದು ಪ್ರಾಫಿಟ್ ಕೊಡ್ತೀವಿ. 750 ಕಾಲ್ ಐಡೆಂಟಿಫೈ ಮಾಡ್ಕೊಟ್ಟಿದ್ದು, ಆದ್ಮೇಲೆ ಮತ್ತೆ 750 ಕಾಲ್. ಸೊ ಈ ರೀತಿ ನಿಮ್ಗೆ ಇಲ್ಲಿ 750 ಕಾಲ್ ಮಾರ್ನಿಂಗ್ ಮಾಡಿದ್ವಿ. ಅಂದ್ರೆ ಲೈವ್ ಸೆಷನ್ ಅಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ಇಲ್ಲೇ ಬೈ ಮಾಡಿ ಇಲ್ಲೇ ಎಕ್ಸಿಟ್ ಮಾಡಿ ಅಂತ ಹೇಳ್ಕೊಡಕ್ಕಾಗತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಬೈ ಮಾಡಿಸಿದ್ವಿ, ಇಲ್ಲಿ ಎಕ್ಸಿಟ್ ಮಾಡಿಸಿದ್ವಿ, ಇಲ್ಲಿ ಬೈ ಮಾಡಿಸಿದ್ವಿ, ಇಲ್ಲಿ ಎಕ್ಸಿಟ್ ಮಾಡಿಸಿದ್ವಿ. ಅಂದ್ರೆ ಆ ಕ್ಯಾಂಡಲ್ ಹೋಗಕ್ಕಂತ ಮುಂಚೆ ಅಲ್ಲ, ಇದಕ್ಕಿಂತ 5 to 10 minutes ಮುಂಚೆ ನಿಮ್ಗೆ ಪ್ರಿಪರೇಷನ್ ಹೇಳ್ಕೊಡ್ತೀವಿ. ಯಾಕೆ ಪುಟ್ಟೆ ಹೋಗುತ್ತೆ, ಏನ್ ರಿಸ್ಕ್ ತಗೊಳ್ಬೇಕು, ಇದೇ ನಿಮ್ಗೆ ಲೈವ್ ಸೆಷನ್ ಹೇಳ್ಕೊಡೋದು. ನಿಮ್ಗೆ ಕಾಣಿಸ್ತಾ ಇರುತ್ತೆ ಯಾಕಪ್ಪ ಇಲ್ಲೆಲ್ಲ ಡಿಸಿಷನ್ ಮಾಡಿಲ್ಲ ಅಂತ. ಇಲ್ಲೆಲ್ಲ ಡಿಸಿಷನ್ ಮಾಡೋ ತರ ಇತ್ತ ನೋಡಿ. ಎಕ್ಸಾಕ್ಟ್ ಇಲ್ಲಿ ಡಿಸಿಷನ್ ಮಾಡಿದೀವಿ, ಇಲ್ಲಿ ಡಿಸಿಷನ್ ಮಾಡಿದೀವಿ, ಇಲ್ಲಿ ಡಿಸಿಷನ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಇದನ್ನೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ತರ ಕ್ಯಾಟಗರಿ ಜನ ಇರ್ತಾರೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಣನ ನಿಮ್ಮ ಹತ್ರ ಹಣ ಇದೆ ಒಂದು 10,000 ರೂಪಾಯಿ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ರಾಂಗ್ ಡೈರೆಕ್ಷನ್ ಅಲ್ಲಿ ಅಥವಾ ರೈಟ್ ಡೈರೆಕ್ಷನ್ ಅಲ್ಲಿ ಹಾಕ್ಬಿಟ್ಟು ನೋಡಿ, ಇದು ರೈಟ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಮಾರ್ಕೆಟ್ ಅಲ್ಲಿ ಅಪ್ ಆಗೋದಕ್ಕೆ ಕಾಣಿಸ್ತದೆ, ಅಪ್ ಆಗಿದೆ ಮಾರ್ಕೆಟ್, ರೈಟ್ ಡೈರೆಕ್ಷನ್ ಇಟ್ಕೊಳ್ಳೋಣ. ಆದ್ರೆ ಇಲ್ಲಿ ಹಾಕಿದ್ಮೇಲೆ ನೀವು 1 hour ಸ್ವಲ್ಪ ಅಪ್ ಡೌನ್ ಆದಾಗ ಫೈರ್ ಮಾಡೋರು ಇರ್ತಾರೆ. ಅಪ್ಪ ದೇವರೇ ಕಮಿಟ್ಮೆಂಟ್ ಉಂಟು, ಹೆಂಗಾದ್ರು ಇದ್ರಲ್ಲಿ ಪ್ರಾಫಿಟ್ ಬಂದ್ಬಿಡ್ಲಿ, ಒಂದ್ಸರಿ ಏನೋ ರಾಂಗ್ ಎಂಟ್ರಿ ಆಗ್ಬಿಟ್ಟಿದೆ, ಆ ತರ ಮಾಡೋರು ಇರ್ತಾರೆ. ಅದನ್ನ ಬಿಟ್ಬಿಟ್ಟು 10,000 ರಾಯಲ್ ಆಗಿ ತಗೊಂಡ್ಬಂದು ಸಿಂಪಲ್ ಆಗಿ ಯಾವಾಗ ಎಂಟ್ರಿ ಆಗುತ್ತೆ ಅಲ್ಲಿ ಎಂಟ್ರಿ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಕೊಡುತ್ತೆ ಟೆಕ್ನಿಕಲಿ ಅಲ್ಲಿ ಎಕ್ಸಿಟ್ ಮಾಡೋದು. ಇಂಥವೇ ನಿಮ್ಗೆ ನಾವು ಲೈವ್ ಅಲ್ಲಿ ತೋರಿಸ್ಕೊಡೋದು ಹೇಳ್ಕೊಡ್ತೀವಿ. ಅಂದ್ರೆ ಏನಾಯ್ತು, 2 ಕ್ಯಾಟಗರಿಲಿ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿ ಬರ್ಲಿ ಅಂತ ಪ್ರೇಯರ್ ಮಾಡ್ಕೊಂತ ಇರ್ತಾರೆ, ಇನ್ನೊಬ್ರು ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಬೇಕಾಗಿಲ್ಲ ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ಅಲ್ಲಿ ಗುಡ್ ಹಣ ಮಾಡ್ಕೊಂಡು ಫ್ಯೂಚರ್ ಬರ್ತಾ ಇದ್ದಾರೆ. ಇನ್ನೊಂದು ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಇಲ್ಲಿ ಹಣ ಹಚ್ಚೋರಿಗೆ 1 hour ಇಂದ ಟೆನ್ಷನ್ ಇತ್ತು, ಇಲ್ಲಿ ಹಣ ಹಚ್ಚೋರಿಗೆ 5 ನಿಮಿಷಲ್ಲೇ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಆಯ್ತು, ಕ್ಯಾಪಿಟಲ್ ಡಬಲ್ ಆಯ್ತು. ರೈಟ್, ಇದನ್ನ ಅಡ್ವಾನ್ಸ್ ಟೆಕ್ನಿಕಲ್ ಲೆವೆಲ್ ಅಂತ ಕರಿತೀವಿ. ಮುಂದೆ ಹೇಳ್ತೀನಿ ನೀವು ಹೇಗೆ ನಮ್ಮ ಒಂದು ಪಾರ್ಟ್ ಆಫ್ ಲೈಫ್ ಸೆಷನ್ ಆಗ್ಬೋದು ಅಂತ. ಇದು ನಿಫ್ಟಿ ಆಯ್ತು ಅಂತ ಹೇಳಿದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಸೇಮ್ ಥಿಂಗ್ ಮಾರ್ಕೆಟ್ 34,650 ನಾವು ಕೊಟ್ಟಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. 34,650 ಇಂದ ಮೇಲ್ಗಡೆ ಮಾರ್ಕೆಟ್ ಓಪನ್ ಆಯ್ತು. ಒಂದ್ಸರಿ ಮಾರ್ಕೆಟ್ 34,650 ಆದ್ಮೇಲೆ ಯಾವುದೇ ಪಾಯಿಂಟ್ ಅಲ್ಲಿ ಲೋನ್ ಬ್ರೇಕ್ ಮಾಡಿಲ್ಲ. ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಪ್ರಕಾರ 34,900 ವರೆಗೂ ಮಾರ್ಕೆಟ್ ಎಷ್ಟು ಕಂಫರ್ಟ್ ಆಗಿ ಹೋಗಿದೆ ನೋಡಿ. ಇದು ಒಂದು ಗುಡ್ ಮೂಮೆಂಟಮ್. ಆ 900 ಆದ್ಮೇಲೆ ಮಾರ್ಕೆಟ್ ಬ್ರೇಕ್ ಆಗಿಲ್ಲ 35,100ಗೆ. ಹಾಗಾದ್ರೆ ಈ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಮಾಡ್ಬೋದಾಗಿತ್ತು ಅಂತ ನೋಡ್ಕೊಳ್ಳೋಣ. ಸೊ ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ 34,600 ಬಂದಿದ ತಕ್ಷಣ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕೊಟ್ಟಾಗ ಕರೆಂಟ್ ಸ್ಟ್ರೈಕ್ ನೇ ತಗೊಳ್ಳಿ ಅಂತ. ಇವತ್ತು ಮಾರ್ಕೆಟ್ ಅಲ್ಲಿ ಯಾರು 34,600 ನ ತಗೊಂಡಿದ್ರೆ ಮಾರ್ನಿಂಗ್ ಓಪನಿಂಗ್ ಅಲ್ಲಿ ನೋಡಿ, ಓಪನಿಂಗ್ ಪ್ರೈಸ್ ಬಂದ್ಬಿಟ್ಟು 164 ಇತ್ತು. ಕ್ಲೋಸಿಂಗ್ ಪ್ರೈಸ್ ಅರೌಂಡ್ ನೋಡಿ 370 ವರೆಗೂ ಮೂವ್ ಆಗಿದೆ, 370. ಅಂದ್ರೆ ನೀವು ಕರೆಕ್ಟ್ ಆಗಿ ಮಾರ್ಕೆಟ್ 34,900 ಟಚ್ ಆದಾಗ ನೀವು ಎಕ್ಸಿಟ್ ಮಾಡಿದ್ರೆ ನಿಮ್ಗೆ ಒಂದು 200 ರೂಪಾಯಿ ಪ್ರಾಫಿಟ್ ಬರ್ತಾ ಇತ್ತು. 200 into 25 ಅಂತ ಹೇಳಿದ್ರೆ ಅರೌಂಡ್ 5K ಪ್ರಾಫಿಟ್ ಬರ್ತಾ ಇತ್ತು. ಈ ಒಂದು ವಿಡಿಯೋಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಪ್ರಕಾರ. ಇನ್ ಕೇಸ್ ನೀವು ಮಿಸ್ ಮಾಡಿದ್ರು ಅನ್ಕೊಳ್ಳಿ, ಮಿಸ್ ಮಾಡಿದ್ರಿ ಕ್ಲೋಸ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರು ಫ್ರಂಟ್ ಮಾರ್ಕೆಟ್ ಅಲ್ಲಿ 226 ಹತ್ರ ಇದೆ. ಅಂದ್ರೆ 165 ಇಂದ 226 ಅಂತ ಹೇಳಿದ್ರು ಅರೌಂಡ್ 60 ಪಾಯಿಂಟ್ ಇಂಟು 25 ಅಂತ ಹೇಳಿದ್ರು 1,500 ರೂಪೀಸ್ ವೆರಿ ಕಂಫರ್ಟ್ ಆಗಿ ನೀವು ಅರ್ನ್ ಮಾಡಬಹುದಾಗಿತ್ತು. ಇದು ಇನ್ಫಾರ್ಮೇಶನ್ ನ ಯಾರು ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು ಟೆಕ್ನಿಕಲಿ ಅವ್ರಿಗೆ ಈ ಪ್ರಾಫಿಟ್ ಎನ್ಕ್ಯಾಶ್ ಮಾಡ್ಕೊಳಕ್ ಆಗುತ್ತೆ. ಬೇರೆಯವರು ನೋಡಿದೀರಾ, ಅಟ್ಲೀಸ್ಟ್ ಇವತ್ತಿಲ್ಲ ನಾಳೆ ನೀವು ಹಣ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ಯಾರು ಬೇಕಾದ್ರೂ ಹಣ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದ್ಯಾ? ಈ ಒಂದು ವಿಡಿಯೋದಿಂದ ನಿಮ್ಗೆ ಲೈಫ್ ಅಲ್ಲಿ ಹಣ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ ನಿಜ ನಾನು ಈ ವಿಡಿಯೋ ಮಾಡಿದಕ್ಕೆ ನನಗೂ ಒಂದು ಖುಷಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ರೈಟ್, ಹಾಗಾದ್ರೆ ಇನ್ನು ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಬೇರೆ ಏನ್ ಪಾರ್ಟ್ ಡಿಸ್ಕಸ್ ಮಾಡಿದ್ವಿ, 2 ಪಾರ್ಟ್ ನ ಡಿಸ್ಕಸ್ ಮಾಡಿದ್ವಿ. ವಿತಿನ್ 930 ಒಳಗಡೆ 34,300 ಬಂದ್ರೆ ಒಂದು ಆಕ್ಷನ್ ತಗೊಳ್ಳಿ ಅಂತ. ಮಾರ್ಕೆಟ್ 930 ಇಲ್ಲಿದೆ, ಇದಾದ್ಮೇಲೆ 34,300 ಬಂದೇ ಇಲ್ಲ.
ಮತ್ತೆ 2 o'clock ಏನಾದ್ರು 34,300 ಬಂದಿದ್ಯಾ? ಬಂದಿಲ್ಲ. ಒಂದ್ ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ವಿ, 34,800 ಬಂತು ಅಂದ್ರೆ ಒಂದು ಡಿಸ್ಕಷನ್ ಮಾಡಿ ಆಫ್ಟರ್ 2 PM. ಹಾಗಾದ್ರೆ ಅದೇನಾಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಆಫ್ಟರ್ 2 PM 34,800 ಬಂತು ನಿಫ್ಟಿ ಅಂದ್ರೆ ಅಲ್ಲಿ ಬಂದಿದ ತಕ್ಷಣ ನೋಡಿ 2 ಕಾಲಿಗೆ 34,800 ಬಂತು. ಕಾಣಿಸ್ತಾ ಇದೆಯಾ ಅಲ್ಲಿ? ನೋಡಿ ಇಲ್ಲಿ 1:30 ಇಂದ 2 ಗಂಟೆ ರೇಂಜ್ ಅಲ್ಲಿ 34,800 ಮಾರ್ಕೆಟ್ ಬಂದ್ ಟಚ್ ಆಯ್ತು. ಇಮಿಡಿಯೇಟ್ ಆಗಿ ನೀವೇನಾದ್ರೂ ತಗೊಂಡಿದ್ರೆ ಬರೀ 40 ರೂಪೀಸ್ ರೇಂಜ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ದೆ. 40 ಇಂದ 80 ರೂಪೀಸ್ ನಿಮ್ಮ ಕ್ಯಾಪಿಟಲ್ ಡಬಲ್ ಆಯ್ತು. ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ 40 into 25 ಅಂದ್ರೆ ಯಾರಿಗೆ 1K ಇನ್ವೆಸ್ಟ್ಮೆಂಟ್ ಅಥವಾ ರಿಸ್ಕ್ ಓಕೆ ಇದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅಂತ. ಇವತ್ತು ಆ ಪಾಯಿಂಟ್ ಇಟ್ಕೊಂಡು ಯಾರು ಮಾಡಿದ್ರೆ ಕಾಲ್ ಅಲ್ಲಿ ಅವ್ರಿಗೆ 1K ಗೆ ನೋಡಿ 80 ರೂಪೀಸ್ ನಮ್ ಟಾರ್ಗೆಟ್ ಬಂತು, 1K ಪ್ರಾಫಿಟ್. ಇನ್ನು ಪುಟ್ ನೋಡೋದಾದ್ರೆ ಎಸ್ 40 ಕಡೆ 40 ರೂಪೀಸ್ಗೆ ತಗೊಳ್ಳಿ ಅಂತ ಕೊಟ್ಟಿದ್ವಿ. 40 ರೂಪೀಸ್ ಇಂದ 60 ರೂಪೀಸ್ ಹೋಯ್ತು. ಆದ್ರೆ 20 ರೂಪಾಯಿ ಸ್ಟಾಪ್ ಲಾಸ್ ಕೊಟ್ಟಿದ್ವಲ್ಲ ಅದಕ್ಕೆ SL ಆಯ್ತು. ಓವರ್ ಆಲ್ ನೀವು ನೋಡೋದಾದ್ರೆ 1,000 ರೂಪೀಸ್ ಇವತ್ತು ಗುಡ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಮಾಡಿತಾ ಇತ್ತು. ಇದು ನಿಫ್ಟಿಯ ಕೆಲವೊಂದು ಪಾಯಿಂಟ್ಸ್. ನಾವು ನಮ್ಗೆ ಲೈವ್ ಸೆಷನ್ ಕೊಡ್ಬೇಕಾದ್ರೆ ಕೆಲವೊಬ್ರು ಕ್ಲೈಂಟ್ಸ್ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಒಬ್ರು ಇವತ್ತು ಲೈವ್ ಸೆಷನ್ ಅಲ್ಲಿ ದಿಸ್ ದ ಪ್ರಾಫಿಟ್ ಅಂತ ಹೇಳ್ಬೋದು. ವೆರಿ ಸ್ಮಾಲ್ ಬಜೆಟ್ ಇಟ್ಕೊಂಡು ಈ ಒಂದು ಪ್ರಾಫಿಟ್ ನ ಇವತ್ತು ಎನ್ಕ್ಯಾಶ್ ಮಾಡಕ್ಕಾಯ್ತು. ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ಇಲ್ಲ ಅಂದ್ರೆ ಎಸ್ ನೀವು ಇಷ್ಟೆಲ್ಲ ಮಾಡೋದ್ ಬೇಡ, ಮಿನಿಮಮ್ 5% ಅಥವಾ ನಿಮ್ಮ ಕ್ಯಾಪಿಟಲ್ ಮೇಲೆ 5% to 10% ಅದ್ ಮಾಡಿದ್ರೆ ಇಟ್ಸ್ ಎ ಗುಡ್ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್ ಫ್ರೆಂಡ್ಸ್, ನಿಮ್ಗೆ ಯಾರಿಗೆಲ್ಲ ಆತರ ಇಂಟ್ರೆಸ್ಟೆಡ್ ಇದೆ ಮಾಡ್ಬೇಕು ಅಂತ, ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ಇದೇ ಎಂಟ್ರಿ ಇದೇ ಎಕ್ಸಿಟ್ ಅಂತ ನಾವು ಅವ್ರಿಗೆಲ್ಲರಿಗೂ ಸಜೆಸ್ಟ್ ಮಾಡಕ್ಕಾಯ್ತು. ರೈಟ್ ಎಂಟ್ರಿನ ಹೇಗೆ ನಾವು ಎಂಟ್ರಿನ ತಗೊಳಕಾಯ್ತು, ಆಕ್ಷನ್ ತಗೊಳಕಾಯ್ತು, ಇದೆಲ್ಲ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ನೀವು ಕೆಳಗಡೆ ಬರ್ತಾರೆ ನಂಬರ್ಗೆ ಕಾಲ್ ಮಾಡಿ. ಬಿಕಾಸ್ ಈ ಪಾಯಿಂಟ್ ಅಲ್ಲಿ ನೋಡಿ ಹೈಯೆಸ್ಟ್ ಪಾಯಿಂಟ್ ನಾನು ಸುಮ್ಮನೆ ಮಾರ್ಕ್ ಮಾಡಿ ತೋರಿಸ್ತಾ ಇಲ್ಲ, ಲೈವ್ ಅಲ್ಲಿ ನಾವು ಮಾಡಿರುವಂತದ್ದು. ಯಾರೆಲ್ಲ ಸೆಷನ್ ಅಲ್ಲಿ ಇದ್ರಿ ಜಸ್ಟ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಅರ್ಥ ಆಗತ್ತೆ. ಇನ್ನು ಮಾರ್ಕೆಟ್ ಅಲ್ಲಿ June 25th ಮಾರ್ಕೆಟ್ ಏನ್ ಆಗ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ ರೈಟ್ ಫ್ರೆಂಡ್ಸ್, ನನಗೆ ಗೊತ್ತಿದೆ ಕೆಲವೊಬ್ರು ನಮ್ಮ ಚಾನೆಲ್ ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಅಡ್ವಾಂಟೇಜ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಇದರಿಂದ ಬರ್ತಾರೋ ಅಡ್ವಾಂಟೇಜ್ ಅಲ್ಲಿ ನೀವು ತಗೊಳ್ತಾ ಇದ್ದೀರಾ. ಎಸ್ ಗುಡ್ ಸಪೋರ್ಟ್. ನಾನು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಯೂಟ್ಯೂಬ್ ಅಲ್ಲಿ ಕೊಡೋದನ್ನ ಲೆವೆಲ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ಬೇಕು, ಬಂದಾಗ ಆಕ್ಷನ್ ಪ್ಲಾನ್ ಏನು ಅಂತ ಕನ್ಫ್ಯೂಷನ್ ಇದ್ದಾರೆ. ಶಾರ್ಟ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತಾನೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದ್ದೀರಾ ನೀವು ವೀಕ್ಷಿಸ್ತಾ ಇದ್ದೀರಾ, ನಿಮ್ಗೆ ಹೇಗೆ ಇದನ್ನ ಆಕ್ಷನ್ ಕನ್ವರ್ಟ್ ಮಾಡ್ಬೇಕಂತ ಒಂದು ಸ್ಮಾಲ್ ಪ್ರೋಗ್ರಾಮ್ ಅಂತೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ಎಲ್ಲರೂ ಅಟೆಂಡ್ ಮಾಡ್ಕೊಳ್ಬಹುದು. ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವರ್ಕ್ಶಾಪ್ ಆಗಿದ್ರು ಆಗಿಲ್ಲ ಅಂದ್ರೂ ನೀವು ಎಲಿಜಿಬಲ್ ಇರ್ತೀರಾ. ಇನ್ ಕೆಲವರು ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಜನ ಹೇಗ್ ಮಾಡೋದು, ಹೇಗೆ 100% ಈ ತರ ಎಲ್ಲ ಹೇಳ್ಕೊಡ್ತಾರ ಅಂತ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಪ್ಲಸ್ ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಯಾರಿಗೆ ಇದನ್ನ ಕಲಿಬೇಕು ಅವ್ರಿಗೆ ಪರ್ಸನಲ್ ಆಗಿ ಒಂದೊಂದು ಕೋಚ್ ಕೊಡ್ತೀವಿ, ಗ್ರೂಪ್ ಕ್ಲಾಸ್ ಕೊಡ್ತೀವಿ. ಇಟ್ಸ್ ಕಾಲ್ಡ್ ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಲೆವೆಲ್ಸ್ ಅಂತ ಹೇಳ್ಕೊಡ್ತೀವಿ. ಆ ಒಂದು ಪಾರ್ಟ್ ಅಲ್ಲಿ ಇಲ್ಲೇ ಹೇಗೆ ಬೈ ಮಾಡ್ಬೇಕು, ಯಾಕೆ ಈ ಕ್ಯಾಂಡಲ್ ಮಾತ್ರ ಡಬಲ್ ಆಗಿದೆ ಇನ್ನೆಲ್ಲೂ ಕ್ಯಾಪಿಟಲ್ ಡಬಲ್ ಆಗಿಲ್ಲ, ಯಾಕೆ ಏನು ಅಂತ ವಿತ್ ಪ್ರಾಕ್ಟಿಕಲ್ ಅಂಡ್ ಥಿಯರಿಕಲ್ ನಾಲೆಜ್ ಕೊಡ್ತೀವಿ. ನಿಮ್ಮ ಲೈಫ್ ಅಲ್ಲಿ ನೀವು ಇಂಡಿವಿಜುವಲ್ ಆಗಿ ಡಿಸಿಷನ್ ಮೇಕಿಂಗ್ ತಗೊಂಡು ಟ್ರೇಡಿಂಗ್ ನ ಮಾಡೋ ತರ ನಾವು ನಿಮ್ಮನ್ನ ಪ್ರಿಪೇರ್ ಮಾಡ್ತೀವಿ. ಸೊ ರೈಟ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗಡೆ ಬರ್ತಾರೆ ನಂಬರ್ಗೆ ಕಾಲ್ ಮಾಡಬಹುದು. ಶಾರ್ಟ್ಲಿ ಒಂದು ಬ್ಯಾಚ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ಮಾರ್ಕೆಟ್ ಅಲ್ಲಿ ಬರೋಣ. June 25th ಏನ್ ಹೇಳ್ತಾ ಇದೆ. ಫಸ್ಟ್ ಗೆ ನಾವು ನಿಫ್ಟಿ ನೋಡಿದಾಗ ಇವತ್ತು ಯಾವುದೇ ಒಂದು ಡೈರೆಕ್ಷನ್ ಅಲ್ಲಿ ನಿಫ್ಟಿ ಕೊಟ್ಟಿಲ್ಲ, ಬೋತ್ ಡೈರೆಕ್ಷನ್ ಅಲ್ಲೂ 50% ಟ್ರೇಡ್ ಆಗ್ತಾ ಇರೋದ್ರಿಂದ ನಮ್ಗೆ ಇವಾಗ ನಿಫ್ಟಿಯ ಕೋರಿಲೇಷನ್ ಫಸ್ಟ್ ನೋಡ್ತೀವಲ್ವಾ, ಯಾವಾಗ್ಲೂ ಆ ಕೋರಿಲೇಷನ್ ಇದ್ರೇನೆ ಅಲ್ವಾ ನಾವು ಟ್ರೇಡ್ ಮಾಡೋದು. ಫಸ್ಟ್ ಅದನ್ನ ನೋಡ್ಕೊಳ್ಳೋಣ ಕೋರಿಲೇಷನ್ ಏನ್ ಹೇಳ್ತಾ ಇದೆ ಅಂತ. ನೋಡಿ, ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ. ಕೋರಿಲೇಷನ್ ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಓವರ್ ಆಲ್ ದ ಡಾಟಾ ನೋಡಿದಾಗ ಮಾರ್ಕೆಟ್ ಅಲ್ಲಿ ಎರಡೂ ಕಡೆನೂ ಆಲ್ಮೋಸ್ಟ್ ಡೌನ್ ಅಂತಾನೆ ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇರೋದು, ಡೌನ್ ಅಂತಾನೆ. ಆದ್ರೆ ಮೇಜರ್ ಆಗಿ ಮಾರ್ಕೆಟ್ ಡೌನ್ ಟ್ರೆಂಡ್ ಇರೋದ್ರಿಂದ ನೋಡಿ ನಿನ್ನೆ ಫಾಲ್ ಆಗಿದ್ಯಾ, ನಾನು ಎಷ್ಟು ಸರಿ ಹೇಳ್ತಾ ಇರ್ತೀನಿ, ಒಂದೇ ಸರಿ ಫಾಲ್ ಆಗಲ್ಲ. ಮಾರ್ಕೆಟ್ ಫಾಲ್ ಆಗುತ್ತೆ, ಸ್ವಲ್ಪ ರೈಸ್ ಆಗುತ್ತೆ, ಮತ್ತೆ ಫಾಲ್ ಆಗುತ್ತೆ, ರೈಸ್ ಆಗುತ್ತೆ, ಇದೇ ತರನೇ ಬೀಳೋದು. ಯಾವ್ದಾದ್ರು ಒಂದು 10 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ನೋಡಿದೀರಾ, ಯಾವ್ದೇ ಒಂದು 10 ಫ್ಲೋರ್ ಬಿಲ್ಡಿಂಗ್ ಒಂದೇ ಸರಿ ಏಣಿ ಹಾಕಿರೋದಿಲ್ಲ, ನೋಡಿದಿರಲ್ಲ ಸ್ಟೈರ್ ಕೇಸ್, ಸ್ವಲ್ಪ ಹಿಂಗ್ ಹೋಗ್ತೀರಾ ಮತ್ತೆ ಹಿಂಗ್ ಬರ್ತೀರಾ, ಸ್ಟೈರ್ ಕೇಸ್ ಅಲ್ವಾ. ಅದೇ ತರನೇ ಮಾರ್ಕೆಟ್ ಒಂದೇ ಸರಿ ಫಾಲ್ ಅಥವಾ ಒಂದೇ ಸರಿ ರೈಸ್ ಆಗಲ್ಲ, ಇಟ್ಸ್ ಸ್ಟೆಪ್ ಬೈ ಸ್ಟೆಪ್. ನೋಡಿ ಲಾಸ್ಟ್ 2 days ಇಂದ ಕನ್ಸಾಲಿಡೇಟ್ ಆಗಿದೆ, ಇವತ್ತು ಸ್ವಲ್ಪ ಮಾರ್ಕೆಟ್ ರೈಸ್ ಆಗಿದೆ, ಅಗೇನ್ ಮಾರ್ಕೆಟ್ ಸ್ವಲ್ಪ ಡೌನ್ ಬರುತ್ತೆ. ಹಾಗಾದ್ರೆ ನಾಳೆ ಯಾವ ಲೆವೆಲ್ಸ್ ನ ಬ್ರೇಕ್ ಆದ್ರೆ ನಮ್ಗೆ ಕಂಪ್ಲೀಟ್ ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಆಗುತ್ತೆ, ಜಾಸ್ತಿ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಬೋದು. ಅಥವಾ ಮಾರ್ಕೆಟ್ ಯಾವಾಗ ನಮ್ಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಡ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ರೈಟ್ ನೋಡ್ಕೊಳ್ಳಿ. ಇಲ್ಲಿ ನಿಫ್ಟಿಯಲ್ಲಿ ಮಾರ್ಕೆಟ್ ಅಲ್ಲಿ ಇವತ್ತಿನ ಟ್ರೇಡ್ ನ ಅನಾಲಿಸಿಸ್ ಪ್ರಕಾರ 15,770 ಇಂದ 15,820 ನಾವು ಸೈಡ್ ವೇಸ್ ಅಂತ ಕರಿತೀವಿ. ಈ ಒಂದು ರೇಂಜ್ ಅಲ್ಲಿ ಇರೋರ್ಗು ಟ್ರೇಡ್ ನ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಸೈಡ್ ವೇಸ್ ಅಂದ್ರೆ ಇವಾಗ ತಾನೇ ನಾನು ನಿಮ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದ ಸೈಡ್ ವೇಸ್? ನೋಡಿ ಈ ತರ
ಇದು ಸೈಡ್ ವೇಸ್ ಅಂದ್ಮೇಲೆ ಈ ಸೈಡ್ ವೇಸ್ ಬ್ರೇಕ್ ಆಗೋದಕ್ಕೆ ಮೇ ಬಿ 1 ಅವರ್ ಆಗ್ಬೋದು, 2 ಅವರ್ಸ್ ಆಗ್ಬೋದು, ಅಥವಾ ಹೋಲ್ ಡೇ ಆಗ್ಬೋದು. ಅಲ್ಲಿ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ, ಅದು ಆದ್ಮೇಲೆ ಟ್ರೇಡ್ ಮಾಡಿದ್ರೆ ಇಟ್ಸ್ ಎ ಗುಡ್. ಒನ್ಸ್ ಮಾರ್ಕೆಟ್ 820 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ 15,850 ಸ್ಮಾಲ್ ರೆಸಿಸ್ಟೆನ್ಸ್, ಬಟ್ 15,890 ವರೆಗೂ ಮಾರ್ಕೆಟ್ ಇವತ್ತೇನ್ ಈ ತರ ಮೂವ್ ಆಗಿದೆ 710 ಇಂದ 810 ವರೆಗೂ. ಅದೇ ತರ ನಾಳೆ ಮಾರ್ಕೆಟ್ ಅಲ್ಲಿ ಜೂನ್ 25th ಅಲ್ಲಿ ಒಂದ್ಸರಿ 820 ಬ್ರೇಕ್ ಆಯ್ತು ಅಂದ್ರೆ ವೆರಿ ಕಂಫರ್ಟ್ ಆಗಿ 890 ಹೋಗುತ್ತೆ. 890 ಬಂದಾಗ ಸ್ವಲ್ಪ ಪ್ಲೇ ಮಾಡುತ್ತೆ, ಬಟ್ ಒಂದ್ಸರಿ 890 ಹೋಯ್ತು ಅಂದ್ರೆ ಇಟ್ಸ್ ಎ ಕ್ಲಿಯರ್ ಅಪ್ ಟ್ರೆಂಡ್ ಅಂತಾನೆ ಅರ್ಥ. ನಾಳೆ ಮಾರ್ಕೆಟ್ ಅಲ್ಲಿ ಹೊಸ ಹೈನ ಕ್ರಿಯೇಟ್ ಮಾಡಕ್ಕೆ ಹೋಗ್ತಾ ಇದೆ. 916 ಕ್ರಿಯೇಟ್ ಮಾಡಬಹುದು ಅಥವಾ 16,050 ಕ್ರಿಯೇಟ್ ಮಾಡೋ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ 890 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ. ಆಲ್ಮೋಸ್ಟ್ ಒಂದ್ಸರಿ 820 ಬ್ರೇಕ್ ಆಗ್ತಾ ಇದೆ, 890 ನ ನೀಟಾಗಿ ರೀಚ್ ಆಗ್ತಾ ಇದೆ ಅಂದ್ರೆ ನಾಳೆ ಕಂಪ್ಲೀಟ್ ಅಪ್ ಟ್ರೆಂಡ್ ಅಂತಾನೆ ಅರ್ಥ. ನ್ಯೂ ಹೈನ ಆಲ್ಮೋಸ್ಟ್ 90% ಕ್ರಿಯೇಟ್ ಮಾಡ್ತಾ ಇದೆ. ಇದು ಫಸ್ಟ್ ಪಾಯಿಂಟ್. ಯಾವಾಗ 820 ಸಪೋಸ್ 870 ಬ್ರೇಕ್ ಆಗ್ತಾ ಇದೆ, ಅದು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು, 820 ನ ಟಚ್ ಆಯ್ತು, ಅಲ್ಲಿಂದ ಮಾರ್ಕೆಟ್ ಅದನ್ನ ಕ್ರಾಸ್ ಮಾಡೋದು ಫೇಲ್ ಆಯ್ತು, ಡೌನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ದೆನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಸ್ಟಾರ್ಟ್ ಆಯ್ತು ಅಂತ ಹಾಗನ್ಬಿಟ್ಟು ಮೇಜರ್ ಕರೆಕ್ಷನ್ ಎಲ್ಲ ತಗೋಬೇಡಿ. ಮಾರ್ಕೆಟ್ ಅಲ್ಲಿ 770 ಅದ್ ಬ್ರೇಕ್ ಆದ್ರೆ 740 ಬ್ರೇಕ್ ಆದ್ರೆ ಒಂದು ಬಿಗ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು 740 ಇಂದ 690 640 ವರೆಗೂ. ದೆನ್ ನಮ್ಮ ಆಸ್ ರೆಗ್ಯುಲರ್ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಲಾಸ್ಟ್ 2-3 ವಿಡಿಯೋಸ್ ಅಲ್ಲಿ 15,630 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಇಲ್ಲಿವರೆಗೂ ನಾಳೆ ಮಾರ್ಕೆಟ್ ಫಾಲ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 15,640 ಹೈ ಬಂದು 15,890 ಈ ಎರಡು ಪಾಯಿಂಟ್ ಅಲ್ಲಿ ನೀವು ಟೇಕ್ ಕೇರ್ ಮಾಡಬೇಕಾಗತ್ತೆ ನಿಮ್ಮ ಓಪನ್ ಪೊಸಿಷನ್ಸ್. ಇನ್ನು ನಿಫ್ಟಿ ಆಯ್ತು ಅಂದ್ರೆ ಇನ್ನ ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡಿ, ಬ್ಯಾಂಕ್ ನಿಫ್ಟಿಗೆ ನಾವು ಮೂವ್ ಆಗೋದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತನೇ ನಾನು ತೋರಿಸಿದೆ 1,000 ರೂಪಾಯಿಂದ 1,000 ರೂಪಾಯಿ ಹಣ ಮಾಡ್ಬೋದು ಅಂತ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ನಿಮ್ಮನ್ನೇನು ಆಸೆ ಮಾಡಿ ಪ್ಯಾಂಪರಿಂಗ್ ಮಾಡಿ ದೊಡ್ಡದಾಗಿ ಆಸೆ ಕ್ರಿಯೇಟ್ ಮಾಡಿ ನಿಮ್ಮ ಲೈಫ್ ನ ಡಿಸಾಸ್ಟರ್ ಮಾಡ್ಕೋಬೇಡಿ. ನಾನು ಏನ್ ತೋರಿಸ್ತಾ ಇದ್ದೀನಿ, ಇಟ್ಸ್ ಲೈಕ್ ಎ ಬಿಸ್ನೆಸ್. ಇದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಥಿಯರಿ ತರ ತಗೊಳ್ಬೇಕು. ಎಜುಕೇಶನ್ ಮಾಡ್ಬೇಕು. ಒಂದು 10 ವರ್ಷದಿಂದ ನೀವು ಎಜುಕೇಶನ್ ಮಾಡಿಲ್ಲ, ನಿಮ್ಗೆ ಯಾರೋ ಒಬ್ರು ಹೇಳಿದ್ರು ಎಜುಕೇಶನ್ ಮಾಡಿದ್ರೇನೆ ವ್ಯಾಲ್ಯೂ ಇರುತ್ತೆ ಅಂತ. ಸಡನ್ ಆಗಿ ನೀವು 30 ಇಯರ್ಸ್ ಇಂದ ಸ್ಕೂಲ್ ಕಾಲೇಜ್ ಹೋಗಿಲ್ಲ, ಒಂದೇ ದಿವಸ ಹೋಗ್ಬಿಟ್ಟು MBA ಪಾಸ್ ಮಾಡ್ತೀನಿ ಅಂದ್ರೆ ಇಟ್ಸ್ ರಾಂಗ್ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಬರ್ಬೇಕು, ABC ಬರ್ಬೇಕು, ಆಮೇಲೆ ಅದನ್ನ ತೋರ್ಸಕ್ಕೆ ಬರ್ಬೇಕು, ಆಮೇಲೆ ವರ್ಲ್ಡ್ ಕ್ರಿಯೇಟ್ ಮಾಡಕ್ ಬರ್ಬೇಕು. ಅದೆಲ್ಲ ಪ್ರೋಸೆಸ್ ಇಲ್ದಿರ ಡೈರೆಕ್ಟ್ ಎಕ್ಸಾಮ್ ಕೂತ್ಕೊಳ್ತೀನಿ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಡಿಸಾಸ್ಟರ್ ಆಗತ್ತೆ. ಸ್ಟಾಕ್ ಮಾರ್ಕೆಟ್ ಅಷ್ಟೇ. ನಾನು ವಿಡಿಯೋ ಅಂತಲ್ಲ, ಎನಿ ವಿಡಿಯೋಸ್ ನೀವು ನೋಡಿದಾಗ ಒಂದು ಕಡೆ ಹಣ ಬರ್ತಾ ಇದೆ ಅಂತ ಅವ್ರು ತೋರಿಸಿದ ತಕ್ಷಣ ಟೆಂಪ್ಟ್ ಆಗ್ಬೇಡಿ. ಅದನ್ನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಕಲ್ತ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವೆಲ್ಲ ಹಣ ಮಾಡ್ಬೇಕು ಅಂತ ಜಾಬ್ ಬಿಸ್ನೆಸ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಅನ್ನು ನೀವು ಆಸ್ ಎ ಜಾಬ್ ಅಥವಾ ಬಿಸ್ನೆಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಇದ್ರಲ್ಲೂ ಸಕ್ಸಸ್ ಇದೆ ಅಂತ ಅರ್ಥ. ಆ ಒಂದು ಪಾಯಿಂಟ್ ಗೆ ನಾನು ನಿಮ್ಗೆ ಈ ಒಂದು ವಿಡಿಯೋನ ಕೊಡ್ತಾ ಇರೋದು, ನಿಮ್ಗೆ ಒಂದು ಎಜುಕೇಶನ್ ಸಿಗ್ಲಿ ಈ ಒಂದು ವಿಡಿಯೋ ಪ್ರಕಾರ ಅಂತ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ವಿತೌಟ್ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಮ್ಮ ಪಾಸ್ಟ್ ರಿಸಲ್ಟ್ ನೋಡ್ಬಿಟ್ಟು ನಾಳೆ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡಬೇಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು ರಿಸ್ಕ್ ಅಂತೂ ಇದೆ. ಹಾಗಾಗಿ ರಿಸ್ಕ್ ನಿಮ್ಮ ಪರ್ಸನಲ್ ಆಗಿರೋದ್ರಿಂದ ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಪ್ಯೂರ್ಲಿ ಬಂದು ಎಜುಕೇಶನ್ ಪರ್ಪಸ್ ಅಂತ ಹೇಳ್ತಾ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. 34,700 ಇಂದ 34,900 ನಾಳೆ ಸೈಡ್ ವೇಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ನೋಡಿ, ಬ್ಯಾಂಕ್ ನಿಫ್ಟಿ ವೆರಿ ಕ್ಲಿಯರ್ ಕೊಡ್ತಾ ಇದೆ, ನಾನು ಅಪ್ ಸೈಡ್ ಅಷ್ಟೊಂದು ಮೂವ್ ಆಗಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ 34,900 ಇಂದ 34,080 35,250 ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ಈ ಪಾಯಿಂಟ್ ನ ನೀವು ಕ್ಯಾಚ್ ಮಾಡಕ್ಕೆ ಬರಬೇಕು. ಮ್ಯಾಕ್ಸಿಮಮ್ ಬಿಗ್ ಟ್ರೆಂಡ್ ಅಂತ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಅಂತ ಬಿಗ್ ಟ್ರೆಂಡ್ ಸಿಗ್ತಾ ಇಲ್ಲ. ಒಂದು ನಿಮ್ಗೆ 34,900 ಬ್ರೇಕ್ ಆದಾಗ 35,100 ವರೆಗೂ ಒಂದು ಗುಡ್ ಟ್ರೇಡ್ ಸಿಗುತ್ತೆ. 35,100 ಇಂದ 250 ವರೆಗೂ ನೋ ಟ್ರೇಡ್ ಮಾಡಬೇಡಿ. ಅಲ್ಲಿಂದ ನೋಡಿ ಮತ್ತೆ 350 ವರೆಗೂ ನೋ ಟ್ರೇಡ್. ಅಂದ್ರೆ ಟ್ರೇಡ್ ಇಲ್ಲ ಅಂತಲ್ಲ, ನೀವು ಅನ್ಕೊಂಡಂಗೆ ಪ್ರಾಫಿಟ್ ಬರಲ್ಲ. ನೋಡಿ, ಇನ್ನು ಮಾರ್ಕೆಟ್ ಮೇಲೋಗುತ್ತೆ ಕೆಳಗಡೆ ಬರುತ್ತೆ, ಮೇಲೋಗುತ್ತೆ ಕೆಳಗಡೆ ಬರುತ್ತೆ. ಇವಾಗ ಮೇಲೋಗುತ್ತೆ ಅಂತ ಡಿಸೈಡ್ ಮಾಡ್ತೀರಾ, ಕೆಳಗಡೆ ಬರುತ್ತೆ ಅಂತ ಡಿಸೈಡ್ ಮಾಡ್ತೀರಾ. ದಟ್ ಇಸ್ ಅ ಝೋನ್. ಮಾರ್ಕೆಟ್ ಅಲ್ಲಿ 34,900 ಕ್ರಾಸ್ ಆಗ್ತಾ ಇದೆ ಅಂದ್ರೆ 35,100 ವರೆಗೂ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ. ಅದಾದ್ಮೇಲೆ 35,100 ಇಂದ 35,350 ವರೆಗೂ ನೋ ಟ್ರೇಡ್ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟ್ರೇಡ್ ಮಾಡೋದನ್ನ ಕಡಿಮೆ ಮಾಡಿದಾಗ ಡೈರೆಕ್ಷನ್ ಡಿಸಿಷನ್ ಆಗಿಲ್ಲ ಮಾರ್ಕೆಟ್ ಅಲ್ಲಿ, ಅವಾಗ ನಿಮ್ಗೆ ಅಪ್ ಅಂದ್ರೆ ಸಡನ್ ಡೌನ್ ಆಗುತ್ತೆ, ಪ್ಯಾನಿಕ್ ಎಕ್ಸಿಟ್ ಮಾಡ್ತೀವಿ. ದಟ್ಸ್ ದ ಮೇನ್ ಪಾಯಿಂಟ್. ಇನ್ನು ಬಾಟಮ್ ಸೈಡ್ ನೋಡೋದಾದ್ರೆ, ಎಸ್ ಬಾಟಮ್ ಸೈಡ್ ವೆರಿ ಕ್ಲಾರಿಟಿ ಇದೆ ಮಾರ್ಕೆಟ್. ನಾವು ಲಾಸ್ಟ್ 2-3 ವಿಡಿಯೋಸ್ ಇಂದ ಡಿಸ್ಕಸ್ ಮಾಡ್ತಾ ಇದೀವಿ. 34,600 ಇಸ್ ಮೇಜರ್ ಟ್ರೆಂಡ್ ಚೇಂಜ್ ಹಾಗೆ ಸಪೋರ್ಟ್ ಪಾಯಿಂಟ್ ಅಂತ. ಮಾರ್ಕೆಟ್ ಇವತ್ತು 34,860 ಹತ್ರ ಇದೆ. ಇಲ್ಲಿಂದ ನಮ್ಗೆ ಫಾರ್ ಅವೇ ಅಂದ್ರು ಒಂದು 260 ಪಾಯಿಂಟ್ ಡೌನ್ ಸೈಡ್ ಇದೆ. ಹಾಗಾಗಿ ನಾಳೆ ಮಾರ್ಕೆಟ್ ಅಲ್ಲಿ ಈ 700 ಅದು ವೆರಿ ಕ್ವಿಕ್ ಸಪೋರ್ಟ್ ಆಗುತ್ತೆ. ಆ 700 ಬ್ರೇಕ್ ಆಗಿದ ತಕ್ಷಣ 600 ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ.
600 ಬಂದು ಮಾರ್ಕೆಟ್ ಹೇಳಿದಿಲ್ಲ 600 ಇಂದ ಮೇಲ್ ಬಂದು ಪುಲ್ಸ್ ಆಗುತ್ತೆ. ಅಗೇನ್ ಸೆಕೆಂಡ್ ಟೈಮ್ 600 ನ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ದೆನ್ ನಿಮ್ಗೆ ಬಿಗ್ ಪ್ರಾಫಿಟ್ಸ್ ಎಕ್ಸ್ಪೆಕ್ಟೆಡ್ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ಡೌನ್ ಸೈಡ್ ವೆರಿ ಕ್ಲಾರಿಟಿ ಇದೆ. ಒನ್ಸ್ 34,600 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಕನ್ಸಿಸ್ಟೆನ್ಸ್ ಆಗಿ ಮಾರ್ಕೆಟ್ 33,900 33,500 ವರೆಗೂ ಮಾರ್ಕೆಟ್ ಫಾಲ್ ಆಗುತ್ತೆ. ಇದ್ರ ಬಿಹೈಂಡ್ ಫಂಡಮೆಂಟಲ್ ರೀಸನ್ ನಮಗೆ ಗೊತ್ತಿಲ್ಲ. ನಾವ್ ಯಾವಾಗ್ಲೂ ಟೆಕ್ನಿಕಲಿ ಮಾತಾಡ್ತಾ ಇರ್ತೀವಿ. ನಮ್ಮ ವಿಡಿಯೋಸ್ ಯಾವ್ದೇ ನೋಡಿದ್ರು ಔಟ್ ಆಫ್ ನಲ್ಲಿ 9 ವಿಡಿಯೋಸ್ ನಾವೇನ್ ಡೈರೆಕ್ಷನ್ ಕ್ಲಾರಿಟಿ ತಗೊಂಡಿರ್ತೀವಿ, ಅನಾಲಿಸಿಸ್ ಮಾಡಿದೀವಿ, ಪ್ರಿಪರೇಷನ್ ತಗೊಂಡಿದೀವಿ, ಅದೇ ತರನೇ ಮಾರ್ಕೆಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಅಷ್ಟೇ ಇನ್ಫಾರ್ಮೇಶನ್ ತಗೊಳ್ಳಿ. ಆಕ್ಷನ್ ತಗೊಳ್ಳೋದ್ರಲ್ಲಿ ನಿಮ್ಗೆ ಡೌಟ್ ಆಯ್ತು ಅಂದ್ರೆ ಪ್ಲೀಸ್ ಸ್ಟಾಪ್ ಅಂತ ಹೇಳ್ತೀನಿ. ಬಿಕಾಸ್ ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಮಾಡಬಾರ್ದು ಅಂತ ಅಷ್ಟೇನೆ. ರೈಟ್ ಫ್ರೆಂಡ್ಸ್, ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ. ಇನ್ನು ಮಾರ್ಕೆಟ್ ಅಲ್ಲಿ ಲೈಫ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ. ಅದರ್ ದೆನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಬೇಕು, ಸ್ಟಾಕ್ ಮಾರ್ಕೆಟ್ ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ನಮ್ಗೆ ಎಕ್ಸಾಕ್ಟ್ ಆಗಿ ಆ ಕ್ಯಾಂಡಲ್ ಎಂಟ್ರಿ ಎಕ್ಸಿಟ್ ತಗೊಳ್ಬೇಕು, ಆ ತರ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಕೆಳಗಡೆ ಬರ್ತಾರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಫುಲ್ ಡೀಟೇಲ್ ಕೊಡಕ್ಕಾಗತ್ತೆ ಅಂತ ಹೇಳ್ತಾ, ರೈಟ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಲ್ಲಿವರೆಗೂ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.